ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸಕ್ಕದಾಗಿದ್ದೀರಾ ಅಂತ ಭಾವಿಸ್ತಾ ಸಹನಾ ಆಚಾರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಒಳ್ಳೆ ಸೂಪರ್ ಡಿಲೀಷಿಯಸ್ ರೆಸಿಪಿ ಜೊತೆಗೆ ಬಂದಿದ್ದೀನಿ ನಿಮ್ಮನ್ನ ಮೀಟ್ ಮಾಡೋದಕ್ಕೆ. ಈ ರೆಸಿಪಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ರಿಗೂ ಫೇವ್ರೆಟ್. ಹೊರಗಡೆ ತಿನ್ನೋದಕ್ಕಿಂತ ಇದನ್ನು ಹೆಲ್ದಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓವೆನ್ ಕೂಡ ಇಲ್ಲದೆ ಮನೆಯಲ್ಲಿರೋಂತಹ ತವಾನ ಯೂಸ್ ಮಾಡಿ ನಾನಿವತ್ತು ಮಾಡ್ತಿರೋಂಥ ರೆಸಿಪಿ ಪನ್ನೀರ್ ಬ್ರೆಡ್ ಪಿಜ್ಜಾ. ಇರೋ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಪನ್ನೀರ್. ನನ್ನ ಹತ್ರ ಪನ್ನೀರ್ ಇತ್ತು ಅಂತ ಪನ್ನೀರ್ ಯೂಸ್ ಮಾಡ್ತಿದ್ದೀನಿ. ನೀವು ಪನ್ನೀರ್ ಬದಲಿಗೆ ಮಶ್ರೂಮ್ನ ಯೂಸ್ ಮಾಡ್ಕೋಬೋದು, ಕಾರ್ನ್ ಅಥವಾ ಬೇಬಿ ಕಾರ್ನ್. ಏನೂ ಇಲ್ಲ ಅಂದರೆ ಏನು ವೆಜಿಟೇಬಲ್ಸ್ ಇದೆ ಇಷ್ಟು ಮಾತ್ರ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಪೆಪ್ಪರ್, ಆರಿಗ್ಯಾನೋ, ಚೀಸ್ ಮತ್ತು ಟೊಮೊಟೊ ಕೆಚಪ್. ನಾನು ಇದನ್ನು ಪಿಜ್ಜಾ ಸಾಸ್ ಬದಲಾಗಿ ಯೂಸ್ ಮಾಡ್ತಿರೋ ಅಂಥದ್ದು. ನಿಮ್ಮ ಹತ್ರ ಅದಿತ್ತು ಅಂದರೆ ನೀವು ಅದನ್ನೇ ಯೂಸ್ ಮಾಡ್ಕೋಬಹುದು. ಮತ್ತು ಮಯೋನೀಸ್, ಚಿಲ್ಲಿ ಫ್ಲೇಕ್ಸ್. ನಾನು ಖಾರ ಸ್ವಲ್ಪ ಜಾಸ್ತಿ ಇರಲಿ ಅಂತ ಪೆಪ್ಪರ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಎರಡೂ ಯೂಸ್ ಮಾಡ್ತಿದ್ದೀನಿ. ನೀವು ಮೈಲ್ಡಾಗಿ ತಿಂತೀರಾ ಅನ್ನೋದಾದರೆ ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ಕ್ಯಾಪ್ಸಿಕಮ್ ನನ್ನ ಹತ್ರ ಗ್ರೀನ್ ಕಲರ್ ಮಾತ್ರ ಇದೆ ಅಂತ ಹೇಳಿ ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಯೆಲ್ಲೋ ಮತ್ತು ರೆಡ್ ಎಲ್ಲನೂ ಯೂಸ್ ಮಾಡಿದ್ರೆ ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ ಆ್ಯಂಡ್ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಟೊಮ್ಯಾಟೊ, ಆನಿಯನ್, ಬಟರ್ ಮತ್ತು ಬ್ರೆಡ್. ಗೈಸ್, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕಡಿಮೆ ಟೈಮಲ್ಲೇ ಫಟಾಫಟ್ ಅಂತ ಆಗುತ್ತೆ. ಫಸ್ಟ್ಲಿ ನಾನು ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್, ಟೊಮ್ಯಾಟೊ, ಆನಿಯನ್, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ. ಟೊಮ್ಯಾಟೊ ಕೆಚಪ್ ಮತ್ತು ಮಯೋನೀಸ್ನ ನಾವು ಬ್ರೆಡ್ ಮೇಲೆ ಸ್ಪ್ರೆಡ್ ಕೂಡ ಮಾಡ್ಕೋಬೋದು, ಅಥವಾ ಇಲ್ಲೇ ಯೂಸ್ ಮಾಡ್ತೀವಿ ಅಂದರೂ ಮಾಡಬಹುದು, ಅಥವಾ ಎರಡೂ ಕಡೆ ಯೂಸ್ ಮಾಡ್ಬೋದು. ನಮಗೆ ಸಾಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಅನ್ನೋದಿದ್ರೆ. ಬಟ್ ನಾನು ಇಲ್ಲಿ ಒಂದೇ ಕಡೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಯೂಸ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಇಷ್ಟಪಡ್ತೀರಾ, ಎಷ್ಟೆಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅನ್ನೋದನ್ನು ನೋಡ್ಕೊಳ್ಳಿ. ಆಮೇಲೆ ಪೆಪ್ಪರ್. ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳಿ ಪೆಪ್ಪರ್ ಕೂಡ ಯೂಸ್ ಮಾಡ್ತಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗೈಸ್ ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬ್ರೆಡ್ಡಿಗೆ ಈ ಥರ ಚೀಸ್ನ ಹಾಕೋಬೇಕು. ನಾನು ಒಂದು ಚೀಸ್ ಕಂಪ್ಲೀಟಾಗಿ ಹಾಕ್ಕೊಂಡಿಲ್ಲ, ಒಂದಕ್ಕೆ ಕಟ್ ಮಾಡಿಕೊಂಡು 2 ಬ್ರೆಡ್ಡಿಗೆ ಆಗೋ ಥರ ಹಾಕ್ಕೊಂಡಿದ್ದೀನಿ. ನಿಮ್ಮ ಚಾಯ್ಸು, ನೀವು ಯಾವ ರೀತಿ ಬೇಕಿದ್ರೂ ಹಾಕ್ಕೋಬೋದು. ಈಗ ಈ ಮಿಕ್ಸರ್ನ ಇದ್ರ ಮೇಲೆ ನೀಟಾಗಿ ಹಾಕ್ಕೋಬೇಕು. ಗೈಸ್ ನೋಡಿ, ನೀಟಾಗಿ ಆ ಒಂದು ಬ್ಯಾಟರ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ನಿಮಗೆ ಸಾಲ್ಟ್ ಹಾಕೋದೊಂದು ಹೇಳಬೇಕಿತ್ತು, ಮಿಸ್ ಮಾಡ್ಕೊಂಡಿದ್ದೀನಿ, ಸಾರಿ. ಈ ಕೆಚಪಲ್ಲೆಲ್ಲ ಸಾಲ್ಟ್ ಇರುತ್ತೆ, ಬಟ್ ನಾವು ವೆಜಿಟೇಬಲ್ಸ್ನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಅದಾದಮೇಲೆ ತವಾನ ಇಟ್ಟು ಇದಕ್ಕಾದ್ಮೇಲೆ ಸ್ವಲ್ಪ ಬಟರ್ ಯೂಸ್ ಮಾಡ್ತಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಳ್ಳಿ. ಗೈಸ್ ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ನಾನು ಇದಕ್ಕೆ ಪಿಜ್ಜಾ ಚೀಸ್ನ ಸ್ಕಿಪ್ ಮಾಡಿದ್ದೀನಿ, ಬಿಕಾಸ್ ನನ್ನ ಹತ್ರ ಇರಲಿಲ್ಲ ಅಂತ. ನೀವು ಅದನ್ನು ಹಾಕ್ಕೊಂಡ್ರೆ ಕಂಪ್ಲೀಟ್ ಇದು ಪಿಜ್ಜಾ ಲುಕ್ ಬರುತ್ತೆ, ನೋಡೋಕ್ಕೂ ಸಕ್ಕತ್ತಾಗಿರುತ್ತೆ. ಬಟ್ ಇಷ್ಟೇ ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ನೋಡಿದ್ರಲ್ಲ ಗೈಸ್, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬ ಕ್ವಿಕ್ಕಾಗಿ ಮಾಡೋದು ಅಂತ. ಸಡನ್ನಾಗಿ ಏನಾದರೂ ಕ್ರೇವಿಂಗ್ಸ್ ಆಯಿತು ತಿನ್ನಬೇಕು ಅಂತ ಅಂದಾಗ, ಮಕ್ಕಳಿರ್ಬೋದು ಅಥವಾ ದೊಡ್ಡೋರು ಇರ್ಬೋದು, ಯಾರೇ ಬೇಕಿದ್ರು, ಅಥವಾ ಮನೆಗೆ ಯಾರಾದರೂ ರಿಲೇಟಿವ್ಸ್ ಫ್ರೆಂಡ್ಸ್ ಬಂದಾಗ ನಮ್ಮ ಕೈಯಾರೆ ಮಾಡಿಕೊಟ್ವಿ ಅನ್ನೋ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಇದೇ ರೀತಿ ಒಳ್ಳೆ ವಿಡಿಯೋಸ್ಗೋಸ್ಕರ, ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡ್ತೀರಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್, ಬಾಯ್.